ಇನ್ನು ವಾಟ್ಸಪ್ನಲ್ಲಿ ಮದುವೆ ಕಾರ್ಡ್ ಏನಾದರೂ ಬಂತು ಅಂದರೆ ನೀವು ಹುಷಾರಾಗಿರಿ. ಯಾಕಪ್ಪ ಅಂತ ಅಂದರೆ ಈ ರೀತಿಯಲ್ಲೂ ಕೂಡ ವಂಚನೆ ಮಾಡೋದಕ್ಕೆ ಒಂದು ತಂಡ ರೆಡಿ ಮಾಡಿಕೊಂಡಿದ್ದಾರೆ. ವಾಟ್ಸಪ್ನಲ್ಲಿ ಮದುವೆ ಕಾರ್ಡ್ ಓಪನ್ ಮಾಡುವಾಗ ಹುಷಾರ್. ಹಣ ದೋಚೋಕೆ ಹೊಸ ಮಾರ್ಗವನ್ನು ಹುಡುಕಿದ್ದಾರೆ ಸೈಬರ್ ವಂಚಕರು. ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡನ್ನು ಕಳುಹಿಸಿ ಕದೀಮರು ವಂಚಿಸ್ತಾರೆ. ಎಪಿಕೆ ಫೈಲ್ ಓಪನ್ ಮಾಡಿ ಹಣ ಕಳ್ಕೊಂಡಿದ್ದಾರೆ ರಮೇಶ್ ಬಾಬು. ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು ಇವರು ರಮೇಶ್ ಬಾಬು. ಬ್ಯಾಂಕ್ ಖಾತೆಯಿಂದ 9,96,000 ರೂಪಾಯಿ ಕಟ್ಟಾಗಿದೆ. ಮಗಳ ಮದುವೆಗೆ ಅಂತ ಹಣವನ್ನು ಕೂಡಿಟ್ಟಿದ್ರು ರಮೇಶ್. ಈಗ ಕಂಗಾಲಾಗಿದ್ದಾರೆ. ಉತ್ತರ ವಿಭಾಗದ ಸೈಬರ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ವಾಟ್ಸಪ್ನಲ್ಲಿ ಮದುವೆ ಕಾರ್ಡ್ ಬಂತು, ಯಾರೋ ಫ್ರೆಂಡ್ ಕಳಿಸಿದ್ದಾರೆ, ಮದುವೆಗೆ ಇನ್ವಿಟೇಷನ್ ಮಾಡಿದ್ದಾರೆ, ನೋಡೋಣ ಅಂತ ಏನಾದರೂ ಕೂಡ ಓಪನ್ ಮಾಡಿದ್ರೆ ನಿಮ್ಮ ಅಕೌಂಟಲ್ಲಿರುವಂಥ ಎಲ್ಲ ಅಮೌಂಟು ಕೂಡ ಝೀರೋ ಆಗಿಬಿಡುತ್ತೆ, ಕಟ್ ಆಗಿಬಿಡುತ್ತೆ ಏಕಾಏಕಿ. ಯಾವುದೇ ಅಪ್ಲಿಕೇಶನ್ಗಳನ್ನು ಕೂಡ ಓಪನ್ ಮಾಡಬೇಡಿ. ಈ ರೀತಿಯಾಗಿ ಮದುವೆ ಇನ್ವಿಟೇಷನ್ ಕಳಿಸ್ತೀನಿ, ಬೀಗರ ಔತಣ ಕೂಟ, ಮತ್ತೊಂದು ಮಗದುದ್ದು ಅಂತ ಏನಾದರೂ ಕೂಡ ಕಳಿಸಿದ್ರೆ, ಯಾವುದಾದ್ರೂ ನಿಮಗೆ ಅನುಮಾನ ಬಂದಂಥ ನಂಬರ್ಗಳಿಂದ ಬಂತು ಅಂದರೆ ಅಂಥ ಅಪ್ಲಿಕೇಶನ್ಗಳನ್ನು ಅಥವಾ ಇನ್ವಿಟೇಷನ್ಗಳನ್ನು ಓಪನ್ ಮಾಡೋದಕ್ಕೆ ಹೋಗಬೇಡಿ. ಓಪನ್ ಮಾಡಿದ್ರೆ ಇದೇ ರೀತಿಯಾಗಿ ನಿಮಗೆ ಸೈಬರ್ ಕಳ್ಳರು ವಂಚಿಸ್ತಾರೆ. ನಿಮ್ಮ ಅಕೌಂಟಲ್ಲಿರುವಂಥ ಹಣವನ್ನೆಲ್ಲವನ್ನು ಕೂಡ ದೋಚಿಬಿಡ್ತಾರೆ. ಇದೇ ರೀತಿಯಾಗಿ ಈಗ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡನ್ನು ಕಳುಹಿಸಿ ಕದೀಮರು ವಂಚಿಸಿದ್ದಾರೆ. ಪಾಪ ರಮೇಶ್ ಬಾಬು ಅನ್ನೋಂಥವ್ರು ಮಗಳ ಮದುವೆಗೆ ಅಂತ ಕೂಡಿಟ್ಟಿದ್ದಂಥ ಹಣವನ್ನು ಕಳ್ಕೊಂಡಿದ್ದಾರೆ. ಈಗ ಕಂಗಾಲಾಗಿದ್ದಾರೆ. ಇನ್ನು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ನೋಡ್ತಾ ಇದ್ದೀವಿ ಸೈಬರ್ ಕದೀಮರ ಯಾವ ರೀತಿ ಕಳ್ತನ ಮಾಡ್ತಾರೆ, ಹೆಂಗೆಲ್ಲ ಪ್ಲಾನ್ ಮಾಡ್ತಾರೆ ಅಂತ. ಈಗ ಮದುವೆ ಇನ್ವಿಟೇಷನ್ ಕಾರ್ಡನ್ನು ಕಳುಹಿಸುವಂಥ ಮೂಲಕ ಈ ರೀತಿಯಾಗಿ ವಂಚಿಸಿರುವಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಅಪ್ಡೇಟ್ಸ್ ಕೊಡೋದಾದ್ರೆ ವೆಂಕಟೇಶ್. ಸೈಬರ್ ವಂಚನೆ ಪ್ರಕರಣಗಳು ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ತಾನೆ ಇರುವಂತದ್ದು. ಇದ್ರ ಬಗ್ಗೆ ಪೊಲೀಸರು ಕೂಡ ಸಾಕಷ್ಟು ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇರ್ತಾರೆ. ಆದ್ರೂ ಕೂಡ ಈ ಒಂದು ವಂಚನೆ ಪ್ರಕರಣದಲ್ಲಿ ತಮ್ಮ ಚಾಣಾಕ್ಷತನವನ್ನು ಮುಂದುವರಿಸ್ತಾ ಇರುವಂತದ್ದು. ಈಗ ಸದ್ಯ ಇದೇ ರೀತಿಯಾಗಿ ಆಗಿರುವಂತದ್ದು. ಅಂದ್ರೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂತ ರಮೇಶ್ ಬಾಬು ಎನ್ನುವರಿಗೆ ಒಂದು ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಬಂದಿದೆ. ಅದನ್ನ ಓಪನ್ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಯಾರೋ ಸ್ನೇಹಿತರ ಒಂದು ಮೊಬೈಲ್ ನಂಬರ್ ಇಂದ ಬಂದಿರೋ ಕಾರಣದಿಂದಾಗಿ ಅವರು ಅದನ್ನ ಓಪನ್ ಮಾಡ್ತಾರೆ. ಅದಂತ ಸಂದರ್ಭದಲ್ಲಿ ಅದು ಎಪಿಕೆ ಫೈಲ್ ಆಗಿರೋದ್ರಿಂದಾಗಿ ಅದನ್ನ ನೆಗ್ಲೆಕ್ಟ್ ಮಾಡಿ ಸುಮ್ಮನೆ ಆಗ್ತಾರೆ. ಅದಾದ ಕೆಲವು 10 ನಿಮಿಷಗಳಿಗೆ ಅವರ ಅಕೌಂಟ್ ನಿಂದ ಸುಮಾರು 9 ಲಕ್ಷ ರೂಪಾಯಿ ಹಣ ಕೂಡ ಕಟ್ಟಾಗಿರುವಂತದ್ದು. ಸುಮಾರು 7 ನಿಮಿಷಗಳ ಅಂತರದಲ್ಲಿ 7 ಬಾರಿ ಅಮೌಂಟ್ ಕೂಡ ಕಟ್ಟಾಗಿರುತ್ತೆ. ಅದಾದ ಬಳಿಕ 3 ಗಂಟೆಗಳ ನಂತರ ಇವರಿಗೆ ಅರಿವು ಬರುತ್ತೆ. ಅಕೌಂಟ್ ನಂಬರ್ ಅನ್ನು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ತಕ್ಷಣ ಅವರು ಹೋಗಿ ಪೊಲೀಸರಿಗೂ ಕೂಡ ಒಂದು ದೂರನ್ನ ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಅದರ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ತನಿಖೆಯಲ್ಲಿ ತಮಗೆ ಸಹಾಯ ಆಗ್ಲಿಲ್ಲ ಮತ್ತು ಪೊಲೀಸರು ಕೂಡ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಿಲ್ಲ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿರುವಂತದ್ದು. ಮುಂದಿನ 4 ತಿಂಗಳಲ್ಲಿ ಮಗಳ ಮದುವೆ ಕೂಡ ಇತ್ತು. ಆ ಒಂದು ಮದುವೆಗಾಗಿ ಹಣವನ್ನ ಕೂಡ ಅವರು ಸಂಗ್ರಹಿಸಿ ಇಟ್ಕೊಂಡಿದ್ರು. ಅದು ಈ ರೀತಿ ಆಗಿದೆ ಅಂತ ಹೇಳಿ ನೋವನ್ನ ತೋಡ್ಕೊಳ್ತಾ ಇರುವಂತದ್ದು. ಸದ್ಯ ಯಾರಾದ್ರೂ ಈ ಇತ್ತೀಚಿನ ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಬೇರೆ ರೀತಿಯಲ್ಲಿ ಕೂಡ ಮೆಸೇಜ್ಗಳು ಬರ್ತಾ ಇತ್ತು. ಅದನ್ನ ಕ್ಲಿಕ್ ಮಾಡದಂತಹ ವೇಳೆಯಲ್ಲಿ ಆ ಅಮೌಂಟ್ ಕೂಡ ಕಟ್ಟಾಗುವಂತಹ ಸಾಧ್ಯತೆಗಳಿತ್ತು. ಈಗ ಈ ಒಂದು ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಅನ್ನು ಕಳಿಸುವಂತಹ ಒಂದು ನೆಪದಲ್ಲಿ ಈ ರೀತಿಯಾಗಿ ಒಂದು ವಂಚನೆಯನ್ನ ಮಾಡ್ತಾ ಇರುವಂತಹದ್ದು ಬೆಳಕಿಗೆ ಬಂದಿರೋದು. ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.